ಎಲ್ರಿಗೂ ನಮಸ್ಕಾರ. ನಾನೊಂದು ಪೋಸ್ಟ್ ಮಾಡಿದ್ದೆ ನಾಗಲಿಂಗ ಪುಷ್ಪದ ಮರದ ಬಗ್ಗೆ. ಹಾಗಾಗಿ ಅದರ ಜೊತೆಲೇ ಒಂದಷ್ಟು ಪ್ರಶ್ನೆಗಳನ್ನು ಕೇಳಿದ್ದೆ. ಈ ಮರದ ಬಗ್ಗೆ ತಿಳಿದಿದೆಯಾ, ಮರವನ್ನು ಮನೆ ಹತ್ರ ನಟ್ಕೋಬೋದಾ, ಹೇಗೆ ಅಂತ. ಸೊ ಹಾಗಾಗಿ ತುಂಬ ಜನ ಕಮೆಂಟ್ ಮಾಡಿ ಮಾಹಿತಿ ಕೊಟ್ಟಿದ್ದೀರಾ. ಅದನ್ನು ನಾನು ಈ ವಿಡಿಯೋದಲ್ಲಿ ಹಂಚ್ಕೊಳ್ಳೋಣ ಅಂತ. ಈ ಹೂವಿನ ಹೆಸರು ಹೌದು ನಾಗಲಿಂಗ ಪುಷ್ಪ ಅನ್ನೋದು, ಜೊತೆಗೆ ನಾಗಸಂಪಿಗೆ ಅಂತ ಕೂಡ ಹೇಳ್ತಾರೆ. ಕಾರಣ ಏನಿರ್ಬೋದು ಅಂದರೆ, ಇದು ಒಂದು ಅದರದ್ದು ಅರೋಮಾ ಅಥವಾ ಫ್ರಾಗ್ರೆನ್ಸ್ ಏನಿದೆಯಲ್ಲ, ಅದು ಸ್ವಲ್ಪ ಸಂಪಿಗೆಯ ಹೂವಿನ ಹಾಗೆ ಅನಿಸುತ್ತೆ ನಮಗೆ. ಸೊ ಹಾಗಾಗಿ ಇದಕ್ಕೆ ನಾಗಸಂಪಿಗೆ ಅಂತ ಇಟ್ಟಿರ್ಬೋದು ಅಂತ ಅನಿಸುತ್ತೆ. ಆ್ಯಂಡ್ ನಾಗ ಅನ್ನೋದು ಯಾಕೆ ಬಂದಿರಬಹುದು ಅಂದರೆ, ನೀವಿಲ್ಲಿ ಆ ಹೂವಿನ ದಳಗಳನ್ನು ನೋಡ್ಬೋದು. ನಾಗರ ಹಾವು ಎಡೆ ಬಿಚ್ಚಿ ನಿಂತ ಹಾಗೆ ಇದೆ. ಆ್ಯಂಡ್ ನಾಗಲಿಂಗ ಪುಷ್ಪ ಅಂತ ಯಾಕೆ ಬಂದಿರಬಹುದು ಈ ಹೂವಿಗೆ ಅಂದರೆ, ಈ ಹೂವಿನ ಒಳಭಾಗವನ್ನು ನೀವು ನೋಡಿದರೆ ಇಲ್ಲೊಂದು ಶಿವಲಿಂಗದ ಆಕೃತಿ ಕಾಣಿಸುತ್ತೆ. ನಂತರ ಮೇಲೆ ನಾಗರ ಹಾವಿನ ಹೆಡೆಯಾಗೆ, ರಕ್ಷಣೆ ಕೊಡುವಂತಹ ನಾಗರ ಹಾವಿನ ಹೆಡೆಯಾಗೆ ಇದೆ. ಹಾಗಾಗಿ ಇದಕ್ಕೆ ನಾಗಲಿಂಗ ಪುಷ್ಪ ಅಂತ ಹೆಸರು ಕೂಡ ಬಂದಿರ್ಬೋದು ಅಂತ. ಇನ್ನು ನನ್ನ ಪ್ರಶ್ನೆ ಇದ್ದಿದ್ದು, ಇದನ್ನು ನಟ್ಕೋಬೋದಾ ಮನೆ ಹತ್ರ? ಯಾಕಂದರೆ ನಾನು ಸಾಮಾನ್ಯವಾಗಿ ದೇವಸ್ಥಾನಗಳ ಅಕ್ಕಪಕ್ಕದಲ್ಲಿ ಈ ಗಿಡಗಳನ್ನು ನೋಡಿದ್ದೀನಿ, ಹಾಗಾಗಿ ಪ್ರಶ್ನೆ ಕೇಳಿದ್ದೆ. ಅದಕ್ಕೆ ನನಗೆ ಬಂದಂಥ ಉತ್ತರ ಏನಂದರೆ, ಇದನ್ನು ನೆಟ್ಕೊಳ್ಬಹುದು, ಆದರೆ ಇದು ನಿಮ್ಮ ಮನೆ ಹತ್ರ ಇದ್ದರೆ ಶುದ್ಧ ಮುದ್ರಿಕೆಯಿಂದ ಇರಬೇಕು ಅಂತ. ಅಂದರೆ ಸಾಮಾನ್ಯವಾಗಿ ಒಂದು ದೇವಸ್ಥಾನಕ್ಕೆ ಒಬ್ಬ ವ್ಯಕ್ತಿ ಹೋಗಬೇಕಾದ್ರೆ ಯಾವ ರೀತಿಯ ಶುದ್ಧ ಬೇಕಾಗುತ್ತೋ ಅದನ್ನು ನಾವು ಮೇಂಟೈನ್ ಮಾಡಬೇಕಾಗತ್ತೆ ಈ ಗಿಡದ ಹತ್ರ ಹೋಗುವಾಗ ಅಂತ. ಸೊ ಅದು ಯಾವ ರೀತಿಯ ಶುದ್ಧತೆ ಅಂತ ನಮಗೆ ಕೂಡ ಗೊತ್ತಿರ್ಬೋದು. ದೇವಸ್ಥಾನಕ್ಕೆ ಹೋಗುವಾಗ ಅಷ್ಟರ ಮಟ್ಟಿಗೆ ಇರಬೇಕಾಗತ್ತೆ. ಆ್ಯಂಡ್ ಇದಕ್ಕೆ ಹಾವು ಬರ್ಬೋದಾ ಅಂತ, ಬಹುಶಃ ಖಂಡಿತ ಬರ್ಬೋದು ಅಂತ ಹೇಳ್ತಾ ಇದ್ದಾರೆ. ಯಾಕಂದರೆ ಈ ಹೂವಿನ ಸುವಾಸನೆಗೆ ಸಾಕಷ್ಟು ಇನ್ಸೆಕ್ಟ್ಸ್ ಅಥವಾ ಕ್ರಿಮಿಕೀಟಗಳು ಬರುತ್ತೆ. ಜೇನು ಹುಳ ಇರ್ಬೋದು, ಮಿಸ್ರಿ ಜೇನು ಇರ್ಬೋದು, ಅಥವಾ ನೀವು ಇದರಲ್ಲಿ ನೋಡಿರ್ಬೋದು ಕೆಲವು ಇರುವೆಗಳಿದ್ದಾವೆ, ಜೇಡ ಕೂಡ ನಾನು ನೋಡಿದೆ. ಹಾಗಾಗಿ ಏನಾಗುತ್ತೆ ಅಂತಂದರೆ, ಅದನ್ನು ತಿನ್ನೋದಕ್ಕೆ ಕೆಲವು ಹಲ್ಲಿ ಅಂಥ ಜೀವಿಗಳು ಕೂಡ ಬರುತ್ತೆ, ಮತ್ತು ಅದನ್ನು ತಿನ್ನೋದಕ್ಕೆ ಹಾವುಗಳು ಕೂಡ ಬರ್ಬೋದು ಅಂತ. ಸೊ ಒಟ್ಟಾರೆಯಾಗಿ ಈ ಹೂವಿನಿಂದ ಪ್ರಕೃತಿಗಂತೂ ಸಾಕಷ್ಟು ಉಪಯೋಗ ಇದೆ ಅಂತ ಅನಿಸಿದಾಗ ಆಯಿತು. ಯಾಕಂದರೆ ಕ್ರಿಮಿಕೀಟಗಳಿಗೆ, ಹುಳುಗಳಿಗೆ ಇದು ಆಹಾರವಾಗುತ್ತೆ ಅನ್ನೋದು, ಜೊತೆಗೆ ಶಿವನಿಗೆ ಪ್ರಿಯವಾದ ಹೂವು ಕೂಡ ಆಗಿರೋದ್ರಿಂದ ಸಾಧ್ಯವಾದರೆ ದೇವಸ್ಥಾನಗಳಲ್ಲಿ ಬೆಳೆಸ್ಕೊಳ್ಬೋದು, ಅಥವಾ ತೋಟದಲ್ಲೇ ಆದರೆ ಸ್ವಲ್ಪ ದೂರದಲ್ಲಿರೋದು ಒಳ್ಳೆಯದು ಅಂತ ಅನಿಸುತ್ತೆ. ಥ್ಯಾಂಕ್ ಯು.